ಸೊ ಇಲ್ಲಿ ನಾನು ನಾಳೆನ ಬ್ರೇಕ್ಫಾಸ್ಟ್ಗೆ ಇವಾಗಲೇ ನೈಟೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಇದು ಮ್ಯಾರಿನೇಟ್ ಆಗಿಡಬೇಕು ಒಂದು 8ರಿಂದ 10 ಅವರು. ಸೊ ಏನು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಅದನ್ನು ಇವಾಗ ಸ್ವಲ್ಪ ಬಾಳೆಹಣ್ಣು ತೊಗೊಂಡಿದ್ದೀನಿ, ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು, ಮತ್ತು ಸ್ವಲ್ಪ ಸಕ್ಕರೆ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಇದನ್ನು ಬೇಕಂದರೆ ಬಾಳೆಹಣ್ಣ ಸ್ಮ್ಯಾಶ್ ಕೂಡ ಮಾಡ್ಕೊಬೋದು ಸ್ಮ್ಯಾಶರಲ್ಲಿ. ಸೊ ಇಲ್ಲಾಂದರೆ ಕೈಯಲ್ಲೂ ನುಣ್ಣಗೆ ಇಸುಕ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಕ್ಕರೆನೂ ಹಾಕೊಳ್ಳೋದ್ರಿಂದ ಹಸಿಟ್ಟು ಕಲಿಸ್ಬೇಕಾದ್ರೆ ಕಲ್ ಥರ ಸಿಗುತ್ತೆ. ಸೊ ಅದರಿಂದ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನೊಂದು 4 ಸ್ಪೂನಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಇದು ಸ್ವೀಟಾಗಿರುತ್ತೆ. ಸೊ ಇಲ್ಲಿ ಬಾಳೆಹಣ್ಣು ನಾನು ಯಾಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದೇ ಜಾಗದಲ್ಲಿ ನೀವು ಬೇಕಂದರೆ ಪಚ್ಚ ಬಾಳೆಹಣ್ಣು ಕೂಡ ಸೇರಿಸ್ಕೋಬೋದು. ಬನ್ನಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಏನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ಹಸಿಟ್ಟು ಬೇಕಾಗುತ್ತೆ. ಮೇಯ್ನ್ ಮಂಗಳೂರು ಬನ್ಸಿಗೆ ಮೈದಾನಲ್ಲೂ ಮಾಡ್ಬೋದು, ಇಲ್ಲ ಗೋಧಿ ಹಸಿಟ್ಟಲ್ಲೂ ಮಾಡ್ಬೋದು. ಗೋಧಿ ಹಸಿಟ್ಟಲ್ಲಿ ಮಾಡಿದ್ರೆ ಬಾಳೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಕಹಿ ಬರುತ್ತೆ. ಬಟ್ ಹೆಲ್ತ್ ವೈಸಲ್ಲಿ ಹೋಯ್ತು ಅಂತ ಹೇಳಿದ್ರೆ ಗೋಧಿ ಹಸಿಟ್ಟು ಬೆಸ್ಟು. ಬಟ್ ನಿಮಗೆ ಟೇಸ್ಟ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೈದಾ ಹಿಟ್ಟಲ್ಲೇ ಚೆನ್ನಾಗಿ ಬರುತ್ತೆ ಇದು. ಸೊ ನಾನಿಲ್ಲಿ ಮೈದಾ ಹಿಟ್ಟೇ ತೊಗೊಳ್ತಾ ಇದ್ದೀನಿ. ನಮ್ಮ ಇಬ್ಬರಿಗೆ ಮಾಡೋ ಕ್ವಾಂಟಿಟಿ ಬಂದು 1 ಬೌಲ್ ಸಾಕಾಗುತ್ತೆ. ಇದರಲ್ಲಿ ಒಂದು 6 ಮಂಗಳೂರು ಬನ್ಸ್ನ ನಾವು ಮಾಡ್ಕೊಬೋದು. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು ಮೈದಾ ಹಸಿಟ್ಟು ಮತ್ತು ಕಂಪ್ಲೀಟಾಗಿ ಮೊಸರಲ್ಲೇ ಕಲಿಸ್ಬೇಕು ಇದನ್ನು. ಅದಾದಮೇಲೆ ಇಲ್ಲಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಳೆಹಣ್ಣು ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಬೇಕಾಗತ್ತೆ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ. ಅದಾದಮೇಲೆ ಒಂದು ಪಿಂಚ್ ಆಫ್ ಸಾಲ್ಟ್, ಉಪ್ಪು ಜಾಸ್ತಿ ಏನು ಹಾಕಬಾರ್ದು. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವ ಥರ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಸೊ ಯಾಕಂದರೆ ಬಾಳೆಹಣ್ಣಲ್ಲೂ ನೀರಿನ ಅಂಶ ಇರುತ್ತೆ, ಮೊಸರನ್ನ ನೋಡ್ಕೊಂಡು ಮಿಕ್ಸ್ ಮಾಡಿ. ಬಟ್ ಇಲ್ಲಿ ನೀರೇನು ಹಾಕ್ಕೊಳ್ಳೋಕೆ ಹೋಗಬಾರ್ದು, ನೀರಲ್ಲಿ ಕಲಿಸ್ಬೇಡಿ. ಯಾಕಂದರೆ ಅದು ಫರ್ಮೆಂಟೇಷನ್ ಆಗಬೇಕಂತ ಹೇಳಿದ್ರೆ ಅದು ಸ್ವಲ್ಪ ದೋಸೆ ಹಿಟ್ಟಿನ ಥರನೇ ಉಬ್ಬುತ್ತೆ. ಅಂದರೆ ನೀರಾಗಿ ಕಲಿಸೋದಲ್ಲ, ನಾರ್ಮಲಾಗಿ ನಾವು ಚಪಾತಿ ಯಾವ ಹದಕ್ಕೆ ಕಲಿಸ್ತೀವಿ ಅದೇ ಥರನೇ ಕಲಿಸ್ಕೊಳ್ಳೋದು. ಸೊ ಇವಾಗ ಇದು ಪೇಸ್ಟ್ನ ಹಾಕ್ಕೊಳ್ಳೋಣ. ಈಗ ನಾನು ಬಾಳೆಹಣ್ಣಿಂದು ಪೇಸ್ಟ್ ಹಾಕಿದ್ದೀನಿ, ಕಲಿಸ್ಕೊಳ್ಳೋಣ. ಫಸ್ಟ್ ಇದನ್ನು ಕಲಿಸ್ಕೊಂಡು ನೋಡ್ತೀನಿ, ಆಮೇಲೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತೀನಿ. ಫಸ್ಟ್ ಇದರಲ್ಲಿ ನೀರು ಅಂಶ ಇರೋದ್ರಿಂದ ಎಷ್ಟಾಗುತ್ತೆ ಅದನ್ನು ಅಷ್ಟು ಕಲಿಸ್ಕೊಳ್ಳೋಣ. ಅದಾದಮೇಲೆ ಬೇಕಂತ ಹೇಳಿದ್ರೆ ಮೊಸರು ಆ್ಯಡ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಅಂಶನೂ ಇರುತ್ತೆ. ಇದನ್ನು ನೀವು ಒಂದು 8 to 10 ಅವರ್ಸು ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಇಟ್ಕೋಬೇಕು. ಏನಂದರೆ ಸ್ವಲ್ಪ ಹುಳಿ ಬರುತ್ತೆ ಇದು, ಅವಾಗ ಬಂದ್ರೇ ಮಂಗಳೂರು ಬನ್ಸ್ ಮಾಡೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಬಾಳೆಹಣ್ಣಲ್ಲಿ ಕಲಸಿದ್ದಕ್ಕೆ ಇಷ್ಟು ಸ್ವಲ್ಪ ನೀರಿನ ಅಂಶ ಇದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ ಮೊಸರು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಮೇಯ್ನು. ಇದು ಕಲಸೋದೇ ಕೆಲಸ. ಒಂದು ಕ್ವಾಂಟಿಟಿ ಮತ್ತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂದರೆ ಮಂಗಳೂರು ಬನ್ಸ್ ಚೆನ್ನಾಗಿ ಬರುತ್ತೆ. ಸೊ ಇದು ನೀವು ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು. ಬೆಳಗ್ಗೆನೇ ಈ ಥರ ಕಲಸಿಟ್ಬಿಟ್ಟು ಬೇಕಂದರೆ ಒಂದು 5ರಿಂದ 6 ಗಂಟೆಯಲ್ಲಿ ಸ್ನ್ಯಾಕ್ಸ್ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಹಿಂದಿನ ದಿನ ನೈಟೇ ಈ ಥರ ಕಲಸಿಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಬೆಳಗ್ಗೆಗೆ ನಾನು ತೋರಿಸ್ತೀನಿ ಮಾಡಬೇಕಾದ್ರೆ. ಬಟ್ ಇದಕ್ಕೆ ಯಾವುದೇ ಥರ ಸೋಡಾ ಎಲ್ಲ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನೈಟೆಲ್ಲ ಓವರ್ ನೈಟ್ ನೆನೆಸಿಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಳಿಗೆ ಏನಾದ್ರು ಕೊಡ್ತೀವಿ ಅಂತ ಹೇಳಿದ್ರೆ ಸ್ವೀಟ್ನೆಸ್ ಇದ್ರೇ ತಿಂತಾರಲ್ವ. ಸೊ ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಬಾಳೆಹಣ್ಣಲ್ಲೂ ಸ್ವೀಟ್ನೆಸ್ ಇರುತ್ತೆ. ಹಣ್ಣಾಗಿರೋಂಥದ್ದೇ ತೊಗೊಂಡಿದ್ದೆ ನಾನು. ಇದು ಪಚ್ಚ ಬಾಳೆಹಣ್ಣಲ್ಲೂ ಮಾಡ್ಬೋದು, 2 ಬಾಳೆಹಣ್ಣು ತೊಗೋಬೋದು. ಸೊ ನಾನಿಲ್ಲಿ ಇದನ್ನೇ ತೊಗೊಂಡಿದ್ದೆ, ಯಾಲಕ್ಕಿ ಬಾಳೆಹಣ್ಣೆ ತೊಗೊಂಡಿದ್ದೆ. ಸೊ ಇದು ಫೈನಲಾಗಿ ಕಲಿಸ್ಮೇಲೆ ಯಾವ ಥರ ಬರುತ್ತೆ ತೋರಿಸ್ತೀನಿ. ಸೊ ಇದು ಇವಾಗ ಕಲಸಿದ್ದಾಗಿದೆ. ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು. ಇದು ಇವಾಗ ಕಲಿಸ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಕರೆಕ್ಟಾಗಿ ಉಬ್ಬಿರುತ್ತೆ. ಇದು ನೋಡಿ, ನೈಟ್ ಕಲಸಿಟ್ಟಿದ್ದು ನೀಟಾಗಿ ಆಗಿದೆ ಇದು. ಸೊ ಇದನ್ನು ಇವಾಗ ಪೂರಿ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪನೇ ಇರಬೇಕು. ಬನ್ಸ್ ಅಂತ ಹೇಳಿದ್ರೆ ದಪ್ಪ ಇರುತ್ತೆ, ಸ್ವಲ್ಪ ದಪ್ಪದಾಗೇನೆ ಒರೆಸ್ಕೋಬೇಕಾಗತ್ತೆ. ಇದು ಆಯಿಲು ಕಾದಿದೆ, ಈಗ ಇದನ್ನು ಹಾಕ್ಕೊಳ್ಳೋದು.
ಸೇಮ್ ಪೂರಿ ಮಾಡೋ ಥರನೇ ಮಾಡ್ಕೊಳ್ಳೋದು, ಬಟ್ ತಿಕ್ನೆಸ್ ಸ್ವಲ್ಪ ಜಾಸ್ತಿ ದಪ್ಪಾಗಿ ಹೊಡ್ಸ್ಕೋಬೇಕು. ಈ ಪೂರಿ ಅದಕ್ಕಲ್ಲ, ಸ್ವಲ್ಪ ಚಪಾತಿಗಿಂತ ಇನ್ನೂ ಸ್ವಲ್ಪ ದಪ್ಪನೇ ಇರಬೇಕು. ಪೂರಿ ಸೈಜ್ಗಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಆ್ಯಕ್ಚುಲಿ. ನೋಡಿ ಉಬ್ಬೆ ಬರುತ್ತೆ ನೀಟಾಗಿ. ಈ ಥರ ಉಬ್ಬಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ. ಇಲ್ಲಿ ಮಂಗಳೂರು ಬನ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಚೂರು ಇದು ತೊಗೊಂಡಿದ್ದೀನಿ ಹುಣಸೆ ಹಣ್ಣು, ಮತ್ತು ತೆಂಗಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ಫೈನಲಾಗಿ ನೋಡಿ ಮಂಗಳೂರು ಬನ್ಸ್ ಯಾವ ಥರ ಬಂದಿದೆ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.